ಬಳಗಾನೂರಿನಿಂದ ಮಸ್ಕಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಮರಳು ತುಂಬಿದ ಭಾರೀ ಟಿಪ್ಪರ್ಗಳ ಓಡಾಟದಿಂದ ರಸ್ತೆ ತೀರಾ ಹದಗೆಟ್ಟು ಮಳೆ ಬಂದಾಗ ಕೆಸರುಗದ್ದೆಯಂತಾಗಿ ದಾರಿ ಹೋಕರರಿಗೆ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ಪ್ರಯಾಣಿಕರಿಗೆ ನರಕ ಯಾತನೆ ಅನುಭವಿಸುವಂತಾಗಿದೆ. ಹೌದು, ಬಳಗಾನೂರಿನಿಂದ ಮಸ್ಕಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಮರಳು ತುಂಬಿದ ಲಾರಿ, ಟಿಪ್ಪರ್ಗಳ ಓಡಾಟದಿಂದ ರಸ್ತೆ ತೀರಾ ಹದಗೆಟ್ಟು ಮಳೆ ಬಂದಾಗ ಕೆಸರುಗದ್ದೆಯಂತ ಆಗಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ಪ್ರಯಾಣಿಕರಿಗೆ ನರಕವನ್ನು ದಾಟಿದ ಅನುಭವ ನೀಡುತ್ತಿದೆ. ಭತ್ತ ಕಟಾವು ಯಂತ್ರ ಮರಳು ತುಂಬಿದ ಟಿಪ್ಪರ್ಗೆ ದಾರಿ ಬಿಡಲು ಹೋಗಿ ಕೆಸರಲ್ಲಿ ಚಕ್ರ ಸಿಲುಕಿ ಸಂಚಾರಕ್ಕೆ ತೊಂದರೆ ಉಂಟಾದ ಘಟನೆ ನಡೆದಿದೆ. ಇದನ್ನು ಕಂಡ ಪ್ರಯಾಣಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಅಂತ ಪಟ್ಟಣದ ಯುವ ಮುಖಂಡ ಶಿವಪುತ್ರ ಕಲ್ಮನಿ ಪ್ರತಿಕ್ರಿಯಿಸಿದರು. ಈಗ ಇದು ರಸ್ತೆ ಏನಾಗಿದೆ ಅಂದರೆ ನೋಡೋಕ್ಕೆ ಮಾತ್ರ ಬಳಗಾನೂರು ಪಟ್ಟಣ ಪಂಚಾಯಿತಿ, ಆದರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಭಾಳ ಕುಂಠಿತ ಆಗಿದೆ. ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಿರೋದ್ರಿಂದ ಈ ಒಂದು ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿದೆ. ಇಲ್ಲಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ರೈತರಾಗಲಿ ಅಥವಾ ಸ್ಕೂಲು ಶಾಲೆಯ ಮಕ್ಕಳಾಗಲಿ, ಇವತ್ತು ಮಕ್ಕಳು ಶಾಲೆಗೆ ಹೋದರೆ ಸಾಯಂಕಾಲ ಮನೆಗೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಷ್ಟೊಂದು ತೆಗ್ಗು ಗುಂಡಿಗಳಾಗಿದ್ದಾವೆ. ಇದನ್ನು ಕೇಳುವವರೇ ಇಲ್ಲ. ಈ ರಸ್ತೆ ಇನ್ನೂ ಸುಧಾರಣೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ಕ್ರಮವನ್ನು ವಹಿಸಿ ಆದಷ್ಟು ಬೇಗನೆ ಈ ರೋಡನ್ನು ಸುಧಾರಣೆ ಮಾಡಬೇಕಂತ ಅವರಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಯಾಕಂದರೆ ಓದು ಜೀವ ಬರೋಂಗಿಲ್ಲ. ನೂರಾರು ಶಾಲೆ ಮಕ್ಕಳು ಕೂಡ ಇಲ್ಲಿ ಅಡ್ಡಾಡ್ತಾರೆ. ಸಾವಿರ ರೈತರು ಎತ್ತು ಬಂಡಿಗಳನ್ನು ಕಟ್ಕೊಂಡು ಹೋಗ್ತಾರೆ. ಇಲ್ಲಿ ಹಲವಾರು ಸಮಸ್ಯೆಗಳಾಗಿದೆ. ಈಗ ಒಂದು ರೈತರ ಮಿಷನ್ ಇದು. ಇವತ್ತು ರೈತರು ಮಳೆಗಾಲ ನಿಂತು ಒಂದೇ ದಿನ ಮಳೆ ನಿಂತಿದೆ, ಆದರೂ ಇಂಥ ಒಂದು ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಮಿಷನ್ ಸಿಗಿಬಿಟ್ಟಿದೆ. ಆದಷ್ಟು ಬೇಗನೆ ಅವರಲ್ಲಿ ಒಂದು ಮನವಿ ಏನಂದರೆ ಆದಷ್ಟು ಈ ರಸ್ತೆ ಸುಧಾರಣೆ ಮಾಡಬೇಕೆಂದು ಅವರಲ್ಲಿ ಬಳಗಾನೂರು ಪಟ್ಟಣ ವತಿಯಿಂದ ಅವರಿಂದ ಮನವಿ ಮಾಡಿಕೊಳ್ತೇವೆ. ಬಳಗಾನೂರಿನ ರಸ್ತೆಗಳು ಯಮಪುರಿಯ ರಹದಾರಿಗಳಂತೆ ಕಾಣ್ತಿವೆ. ರೈತರು, ವಿದ್ಯಾರ್ಥಿಗಳು, ವಾಹನ ಸವಾರರು ಹರಸಾಹಸ ಪಟ್ಟು ಮನೆ ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅನಾಹುತಗಳು ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ರಸ್ತೆಗಳ ಸುಧಾರಣೆ ಮಾಡಿ ಜನರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಂತ ಆಗ್ರಹಿಸಿದರು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಇಲ್ಲ ಅಂತ ಕಾದು ನೋಡಬೇಕಾಗಿದೆ.